ನಮಸ್ಕಾರ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕನ್ನಡವೇ ಕಸ್ತೂರಿ, ಕನ್ನಡಿಗನೇ ಸಾರ್ವಭೌಮ. ನಾನು ನಿಮ್ಮ ಕನ್ನಡಿಗ, ರೈತನ ಮಗ ಅಶೋಕ್ ಕುಮಾರ್ ಜಿಯಾಸ್. ನಾನಿವಾಗ ಲೈವ್ ಮಾರ್ಕೆಟ್ನಲ್ಲಿ ಇದ್ದೀನಿ. ಲೈವ್ ಮಾರ್ಕೆಟ್ನಲ್ಲಿ BTCನ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಇವತ್ತು ದಿನಾಂಕ 11/8/2025. ಟೈಮ್ ಬಂದು 1 ಗಂಟೆ 40 ನಿಮಿಷ ಆಗ್ತದೆ. ಈ ಒಂದು ಟೈಮಲ್ಲಿ ನೋಡಿ, ಇಲ್ಲಿ BTCದು ರಿಸ್ಕ್ ಪಾರ್ಟ್ ಎಷ್ಟಿದೆ, ರಿವಾರ್ಡ್ ಪಾಯಿಂಟ್ ಎಷ್ಟಿದೆ. ಒಂದು ಲೈವ್ ಬಂದು ಎಜುಕೇಷನಲ್ ಪರ್ಪಸ್ ಆಗಿರುತ್ತೆ. ಯಾವುದೇ ಕಾರಣಕ್ಕೂ ಇಲ್ಲಿ ಬೈ ಮಾಡಿ ಅಥವಾ ಇಲ್ಲಿ ಸೆಲ್ ಮಾಡಿ ಅನ್ನೋ ಒಂದು ಉದ್ದೇಶ ನಮ್ಮದಲ್ಲ. ನಮ್ಮದೇನಿದ್ರು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಸತ್ಯವನ್ನು ತಿಳಿಸಿಕೊಡುವುದು, ಇಂಚಿಂಚಾಗಿ ಸಂಪೂರ್ಣವಾಗಿ ಪ್ರತಿಯೊಂದು ಇನ್ಫಾರ್ಮೇಷನ್ನ ಲೈವ್ನಲ್ಲಿ ತಿಳಿಸಿಕೊಡುವುದು. ಇದನ್ನು ಸಂಪೂರ್ಣವಾಗಿ ತಿಳ್ಕೊಬೇಕಂದ್ರೆ ಕೋರ್ಸ್ ಇರುತ್ತೆ, ಅಟೆಂಡ್ ಮಾಡಿ. ಕೋರ್ಸಲ್ಲಿ ನಿಮಗೆ ಪ್ರತಿಯೊಂದೂ ಇರುತ್ತೆ. ಇದು BTC ಅಂದರೆ ಕೋರ್ಸ್ ಬಂದು ನಿಮಗೆ 9999 ಇಷ್ಟಿರುತ್ತೆ. ನಿಮ್ಗೆ ಇಂಟ್ರೆಸ್ಟ್ ಇತ್ತಂದರೆ ಇನ್ಡೆಪ್ತಾಗಲ್ಲಿ ತಿಳಿಸ್ಕೊಡ್ತೀವಿ, ಓಕೆನಾ. ಇಲ್ಲಿ ಒಂದು ಕಾನ್ಸೆಪ್ಟ್ ಇದೆ ನಮ್ಮದು, ಅಶೋಕ್ ಆರ್ಡರ್ ಬ್ಲಾಕ್ ಕಾನ್ಸೆಪ್ಟ್. ಅಶೋಕ್ ಆರ್ಡರ್ ಬ್ಲಾಕ್ ಕಾನ್ಸೆಪ್ಟ್ನಲ್ಲಿ ನಾವಿವಾಗ ಅಪ್ಲೈ ಮಾಡ್ತಾ ಇದ್ದೀವಿ ಒಂದು ಪವರ್ಫುಲ್ ಸೆಲ್ಫ್ ಮೇಡೆಡ್ ಅಶೋಕ್ ಆರ್ಡರ್ ಬ್ಲಾಕ್ ಕಾನ್ಸೆಪ್ಟ್ ಇರೋದ್ರಿಂದ ಇಲ್ಲಿ ಸೆಲ್ಲರ್ಸ್ ಇಂಟ್ರೆಸ್ಟನ್ನು ತೋರಿಸಿದ್ದಾರೆ. ಸೆಲ್ಲರ್ಸ್ ಇಂಟ್ರೆಸ್ಟನ್ನು ತೋರಿಸ್ತಾ ಇರೋದ್ರಿಂದ ಇಲ್ಲಿಗೆ ರಿಸ್ಕ್ ಪಾರ್ಟ್ ಇದೆ, ರಿವಾರ್ಡ್ ಪಾಯಿಂಟ್ ಇಷ್ಟಿದೆ. ವೆರಿ ಸಿಂಪಲ್ ಕಾನ್ಸೆಪ್ಟ್, ಯಾವುದೇ ಕಾರಣಕ್ಕೂ ಕಾಂಪ್ಲಿಕೇಟೆಡ್ ಇಲ್ಲ. ಈ ಒಂದು ಚಾರ್ಟನ್ನು ಗಮನಿಸಿ. ಈ ಒಂದು ಚಾರ್ಟಲ್ಲಿ ಯಾವುದೇ ಥರದಾದ ಇಂಡಿಕೇಟರ್ ಆಗಲಿ, ವಾಲ್ಯೂಮ್ ಆಗಲಿ, ಟ್ರೆಂಡ್ ಲೈನ್ ಆಗಲಿ, ಮೂವಿಂಗ್ ಅವರೇಜ್ ಆಗಲಿ, ಆ ಲೈನ್ ಈ ಲೈನ್ ಮಣ್ಣು ಮಸಿ ಏನೂ ಇಲ್ಲ. ಇದನ್ನು ಪ್ಲೈನ್ ಅಶೋಕ್ ಆರ್ಡರ್ ಬ್ಲಾಕ್ ಚಾರ್ಟ್ ಎಂದು ಕರೆಯುತ್ತೇವೆ, ಓಕೆನಾ. ಇಲ್ಲಿ ಪವರ್ಫುಲ್ ಆರ್ಡರ್ ಬ್ಲಾಕ್ ಇರೋದ್ರಿಂದ ಅದು ಸೆಲ್ಫ್ ಮೇಡೆಡ್, ಕನ್ನಡದಲ್ಲಿ ರೆಡಿ ಮಾಡಿರೋಂಥದ್ದು ಸೆಲ್ಫ್ ಮೇಡೆಡ್ ಅಶೋಕ್ ಆರ್ಡರ್ ಬ್ಲಾಕ್ ಕಾನ್ಸೆಪ್ಟ್ ಇರೋದ್ರಿಂದ ಖಂಡಿತ ಪ್ರೈಸು ಕೆಳಗಡೆ ಬರುವಂಥ ಚಾನ್ಸಸ್ ಯಥೇಚ್ಛವಾಗಿ ಮಾರ್ಕೆಟಲ್ಲಿ ಕಂಡು ಬರ್ತಾ ಇದೆ. ಇದನ್ನು ಆಲ್ರೆಡಿ ನಾವು ನಮ್ಮ ಫ್ರೀ ಟೆಲಿಗ್ರಾಮಲ್ಲೂ ಕೂಡ ಕೊಟ್ಟಾಗಿದೆ. ಅದನ್ನು ಕೂಡ ನಿಮಗೆ ತೋರಿಸ್ತೀನಿ, ಬರುತ್ತಾ ಇಲ್ವಾ ಅಂತ ಗಮನಿಸಿ. ನೋಡಿ, ಈ ಒಂದು ಟ್ರೇಡನ್ನು ಮಾಡಬೇಕಂದ್ರೆ ನಮಗೆ ತುಂಬ ಮುಖ್ಯವಾಗಿ ತಾಳ್ಮೆ ಬೇಕು. ತಾಳ್ಮೆ ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಇಲ್ಲೆಲ್ಲ ತುಂಬಾ ಬಿಗ್ ಪ್ಲೇಯರ್ಸ್ ಎಂಟ್ರಿನ ಕೊಟ್ಟಿದ್ದಾರೆ ಸೆಲ್ಲಿಂಗ್ ಸೈಡು BTCನಲ್ಲಿ, ಓಕೆನಾ. ಎಷ್ಟೇನು ಅನಾಲಿಸಿಸ್. ಈ ಆರ್ಡರ್ ಬ್ಲಾಕ್ ಬಗ್ಗೆ ತಿಳ್ಕೊಬೇಕಂದ್ರೆ ಇನ್ಡೆಪ್ತಾಗಿ ನೀವು ಕೋರ್ಸನ್ನು ಅಟೆಂಡ್ ಮಾಡಬೇಕಾಗುತ್ತೆ. ಕೋರ್ಸ್ ಬಂದು ಆಗಸ್ಟ್, ಓಕೆನಾ. ಆಗಸ್ಟ್ 15 ಆದಮೇಲೆ ಸ್ಟಾರ್ಟ್ ಆಗುತ್ತೆ. ಡೇಟ್ ಇನ್ನು ಫೈನಲ್ ಆಗಿಲ್ಲ. ಯಾರು ಬೇಕಾದ್ರೂ ಅಟೆಂಡ್ ಆಗ್ಬೋದಾಗಿರುತ್ತೆ. ಯಾರಿಗಾರು ಅಟೆಂಡ್ ಆಗಬೇಕು ಅಂತ ಇಂಟ್ರೆಸ್ಟ್ ಇತ್ತಂದರೆ ಫಸ್ಟ್ ಈ ಟಾರ್ಗೆಟ್ನ ರೀಚ್ ಆಗುತ್ತಾ ಇಲ್ವಾ ಅಂತ ನೋಡಿ. ರೀಚ್ ಆದಮೇಲೆ ನೀವೇನು ಮಾಡಿ, ಕೋರ್ಸನ್ನ ಅಟೆಂಡ್ ಮಾಡಿ. ಅಲ್ಲಿವರೆಗೂ ಅಟೆಂಡ್ ಮಾಡಬೇಡಿ, ವೆಯ್ಟಿಂಗ್ ಫಾರ್ ದಿ ಟಾರ್ಗೆಟ್. ಅದಕ್ಕಿಂತ ಮುಂಚೆ ನಮ್ಮ ಫ್ರೀ ಟೆಲಿಗ್ರಾಮಲ್ಲಿ ಏನು ಕೊಟ್ಟಿದ್ದೀವಿ ನೋಡಿ, ನಾವು ಏನನ್ನು ಮಾಡ್ತೀವಿ ಅದನ್ನು ನಮ್ಮ ಫ್ರೀ ಟೆಲಿಗ್ರಾಮಲ್ಲಿ ಕೊಟ್ಟಿರ್ತೀವಿ. ಅದನ್ನು ನಿಮಗೆ ತೋರಿಸ್ತೀನಿ ನೋಡಿ ಬಂಧುಗಳೇ. ನೋಡಿ, ಇಲ್ಲಿ ಇವಾಗಿನ ಟೈಮ್ ಬಂದು 1 ಗಂಟೆ 43 ನಿಮಿಷ ಆಗ್ತಾಯಿದೆ. ಬಟ್ ನಾವು ಕೊಟ್ಟಿರೋದು ಯಾವಾಗ? ನಾವು ಕೊಟ್ಟಿರೋದು 1 ಗಂಟೆ 20 ನಿಮಿಷಕ್ಕೆ. ನೋಡಿ, ಯಾವ ಪಾಯಿಂಟಲ್ಲಿ ಸೆಲ್ಲರ್ಸ್ ಇಂಟ್ರೆಸ್ಟನ್ನು ತೋರಿಸ್ತಾರೆ, ಎಲ್ಲಿಗೆ ರಿಸ್ಕ್ ಇದೆ, ಎಲ್ಲಿಗೆ ರಿವಾರ್ಡ್ ಇದೆ ಅನ್ನೋದನ್ನ ಮಾರ್ಕ್ ಮಾಡಿ ಕೊಟ್ಟಿದ್ದೀವಿ. ಇಷ್ಟೇ. ನಾವೇನನ್ನು ಮಾಡ್ತೀವಿ ಅದನ್ನು ಮುಂಚೆನೇ ಅನಾಲಿಸಿಸ್ ಮಾಡಿ ಕೊಡುತ್ತೇವೆ. ಇದಕ್ಕಿಂತ ಇನ್ನೇನು ಬೇಕು? ಒಂದು ಸ್ಟ್ರಾಟಜಿನ ಟ್ರಸ್ಟ್ ಮಾಡಿದ್ಮೇಲೆ ಆ ಸ್ಟ್ರಾಟಜಿ ಪ್ರಕಾರ ವರ್ಕ್ ಮಾಡಬೇಕಾಗುತ್ತೆ. ಆ ಸ್ಟ್ರಾಟಜಿ ಪ್ರಕಾರ ವರ್ಕ್ ಮಾಡಿದ್ರೆ ರಿಸಲ್ಟನ್ನು ಖಂಡಿತ ನಾವು ನೋಡ್ಬೋದಾಗಿರುತ್ತೆ. ಹಾಗಾದರೆ ಬರುತ್ತಾ ಇಲ್ವಾ ನಿಮ್ಮ ಕಣ್ಮುಂದೆ ನೋಡೋಣ.
ಬಂಧುಗಳೇ, ನೋಡ್ತಾ ಇದ್ದೀರಲ್ಲ, ಈ ಪಾಯಿಂಟಿಂದ ಈ ಪಾಯಿಂಟ್ವರೆಗೂ ಬಂದಿದೆ. ಇನ್ನೆಷ್ಟು ಬರಬೇಕು ಬಂಧುಗಳೇ? ಅಲ್ಲಿಗೆ ಲೆಕ್ಕ ಹಾಕಿ 1,21,549 ನೋಡಿ ಇಲ್ಲಿ 1,19,300 ಬಂದಿದೆ. ಅಲ್ಲಿಗೆ ಲೆಕ್ಕ ಹಾಕಿ ಆಲ್ಮೋಸ್ಟ್ 21 20 19 2000 ಪಾಯಿಂಟ್ಸ್. ಓಕೆನಾ? 2000 ಪಾಯಿಂಟ್ಸ್, ಈಸಿ ಪಾಯಿಂಟ್ಸ್ ಬಂಧುಗಳೇ, ಈಸಿ ಪಾಯಿಂಟ್ಸು. ಅತ್ಯದ್ಭುತವಾಗಿರೋ ಒಂದು ಸ್ಟ್ರಾಟಜಿ ಇದು. ಒಂದು ಸ್ಟ್ರಾಟಜಿನ ಟ್ರಸ್ಟ್ ಮಾಡಿದ್ರೆ ಯಾವ ಥರ ರಿಸಲ್ಟ್ ಬರುತ್ತೆ ಅನ್ನೋದನ್ನ ನಿಮ್ಮ ಕಣ್ಣು ಮುಂದೆ ನೋಡ್ತಾ ಇದ್ದೀರಾ. ಓಕೆನಾ? ಇಲ್ಲಿ ನೋಡಿ, ಇಲ್ಲಿ ಆಲ್ಮೋಸ್ಟ್ 300ವರೆಗೂ ಬಂದಿದೆ. ಆಲ್ಮೋಸ್ಟ್ 2200 ಪಾಯಿಂಟ್ಸ್ ನಮಗೆ. ಓಕೆನಾ? 2200 ಪಾಯಿಂಟ್ಸು ಸಿಂಗಲ್ ಟ್ರೇಡ್. 2200 ಪಾಯಿಂಟ್ಸು ಇಡೀ ಪ್ರಪಂಚದಲ್ಲಿ ಯಾರೂ ಕೂಡ ಲೈವ್ ತೋರಿಸೋದಿಲ್ಲ. ನಿಮ್ಮ ಕಣ್ಣು ಮುಂದೆ ಲೈವ್ ತೋರಿಸ್ತಾ ಇದ್ದೀನಿ. ಏನಂತೀರಾ ಇದಕ್ಕೆ? ಏನಂತೀರಾ? ಅಶೋಕ್ ಆರ್ಡರ್ ಬ್ಲಾಕ್ ಕಾನ್ಸೆಪ್ಟು ಎಂಥ ಒಂದು ಪವರ್ಫುಲ್ ಕಾನ್ಸೆಪ್ಟ್ ಗೊತ್ತಾ? 100% ಪ್ರೈಸ್ ಖಂಡಿತ ಕೆಳಗಡೆ ಬಂದೇ ಬರುತ್ತೆ. ಬರುತ್ತಾ ಇಲ್ವಾ? ಖಂಡಿತ ನೋಡೋಣ. ಓಕೆನಾ? ಬಂಧುಗಳೇ, ಟೈಮ್ ಬಂದು ಇವಾಗ 4:35 ಆಗ್ತಾಯಿದೆ. ಆಲ್ರೆಡಿ ಟಾರ್ಗೆಟ್ ಡನ್ ಆ್ಯಂಡ್ ಡಸ್ಟೆಡ್ ಆಗಿದೆ. ನಿಮ್ಮ ಕಣ್ಣು ಮುಂದೆ ನೋಡ್ತಾ ಇದ್ದೀರಿ. ಓಕೆನಾ? ಸಿಂಪಲ್ ಟ್ರೇಡಿಂಗ್ ಟೆಕ್ನಿಕ್ಕು ಎಂಥ ಒಂದು ಅತ್ಯದ್ಭುತವಾದ ಅಶೋಕ್ ಆರ್ಡರ್ ಬ್ಲಾಕ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಯಾವ ಥರ ಐಡೆಂಟಿಫಿಕೇಶನ್ ಮಾಡಿದ್ದೀವಿ, ಜೊತೆಗೆ ಯಾವ ಥರ ಟಾರ್ಗೆಟನ್ನು ಕೂಡ ಸೆಟ್ ಮಾಡಿಟ್ಟಿದ್ದೀವಿ. ಟಾರ್ಗೆಟ್ಗಿಂತ ಇನ್ನೂ ಜಾಸ್ತಿನೇ ಬಂದಿದೆ ಬಂಧುಗಳೇ, ಇನ್ನೂ ಜಾಸ್ತಿನೇ ಬಂದಿದೆ. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಎಂಥ ಒಂದು ಅತ್ಯದ್ಭುತವಾದೊಂದು ಕಾನ್ಸೆಪ್ಟು. ಇದಕ್ಕಿಂತ ರಿಸಲ್ಟ್ ಬೇಕಾ ನಿಮಗೆ ಲೈವಲ್ಲಿ? ಇದಕ್ಕಿಂತ ರಿಸಲ್ಟ್ ಬೇಕಾ? ಇಡೀ ಪ್ರಪಂಚದಲ್ಲಿ ಈ ಥರ ಲೈವ್ನಲ್ಲಿ ಈ ಥರ ನಿಮಗೆ ಮುಂಚೆನೇ ಫ್ರೀ ಟೆಲಿಗ್ರಾಮಲ್ಲಿ ಕೊಟ್ಟು ಇಲ್ಲಿಗೆ ಟಾರ್ಗೆಟ್ ಬರುತ್ತೆ ಅಂತ ಹೇಳುವಂಥ ವ್ಯಕ್ತಿ ಇನ್ನೂ ಪ್ರಪಂಚದಲ್ಲಿ ಯಾರೂ ಇಲ್ಲ. ಯಾರು ಇತ್ತಂದರೆ ಒನ್ ಆ್ಯಂಡ್ ಓನ್ಲಿ ಅಶೋಕ್ ಆರ್ಡರ್ ಬ್ಲಾಕ್ ಅಥವಾ ಆರ್ಡರ್ ಫ್ಲೋ ಅಶೋಕ್ ಅವ್ರು ಮಾತ್ರ ಆಗಿರ್ತಾರೆ. ಓಕೆನಾ? ಸಿಂಪಲ್ ಆಗಿರುತ್ತೆ. ಒಂದು ಸ್ಟ್ರಾಟಜಿನ ಟ್ರಸ್ಟ್ ಮಾಡಿದಾಗ ಮಾತ್ರ ಈ ರಿಸಲ್ಟನ್ನು ನೋಡೋದಕ್ಕಾಗುತ್ತೆ. ಸುಮ್ಮನೆ ಮಾಡೋದಕ್ಕಾಗಲ್ಲ. ಸುಮ್ಮನೆ ಎಲ್ಲೆಲ್ಲಿ ಬೇಕಲ್ಲಿ ಮಾಡೋದಕ್ಕಾಗಲ್ಲ. ಒಂದು ಸ್ಟ್ರಾಟಜಿನ ಟ್ರಸ್ಟ್ ಮಾಡಿ ಆ ಸ್ಟ್ರಾಟಜಿ ಮೇಲೆ ವರ್ಕ್ ಮಾಡಿದಾಗ ನೋಡಿ 4:36 ಆಗಿದೆ. ಈ ಸ್ಟ್ರಾಟಜಿ ಮೇಲೆ ಟ್ರಸ್ಟ್ ಮಾಡಿ ಅದನ್ನು ವರ್ಕ್ ಮಾಡಿದಾಗ ಇಲ್ಲಿವರೆಗೂ ಬರುತ್ತೆ ಅಂತ ಆ ಸ್ಟ್ರಾಟಜಿ ನಮ್ಗೆ ಹೇಳಬೇಕು. ಆವಾಗ ಮಾತ್ರ ಆ ಸ್ಟ್ರಾಟಜಿಗೆ ಬೆಲೆ ಇರುತ್ತೆ. ವೆರಿ ಸಿಂಪಲ್ ಆಗಿರುತ್ತೆ. ನೋಡ್ತಾ ಇದ್ದೀರಲ್ವಾ? ನಾವು ನಿನ್ನೆ ಶುರು ಮಾಡಿದ್ದು. ಓಕೆನಾ? ನಿನ್ನೆ ಟೈಮನ್ನು ಕೂಡ ಎಲ್ಲನೂ ಗಮನಿಸಿ, ನಿಮಗೆ ಗೊತ್ತಾಗುತ್ತೆ. ಫ್ರೀ ಟೆಲಿಗ್ರಾಮಲ್ಲಿ ಹೋಗಿ ಚೆಕ್ ಮಾಡಿ ಯಾವ ಟೈಮಲ್ಲಿ ಕೊಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು. ನಿನ್ನೆ ಮಧ್ಯಾಹ್ನ 1:20 PM ಕೊಟ್ಟಿದ್ದೀವಿ. ಓಕೆನಾ? 1:20 PM ಕೊಟ್ಟಿದ್ದೀವಿ. ಇವಾಗ ಟೈಮು 4:38. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಬಂಧುಗಳೇ, ಯಾವ ಥರ ನಾವು ಅಲ್ಲಿಂದ ಇಲ್ಲಿವರೆಗೂ ತಾಳ್ಮೆಯಿಂದ ಕಾಯ್ತಾ ಇದ್ದೀವಿ. ತಾಳ್ಮೆ ಮುಖ್ಯ ಬಂಧುಗಳೇ. ಸ್ಟ್ರಾಟಜಿನಲ್ಲಿ ತಾಳ್ಮೆ ಮುಖ್ಯ. ಓಕೆನಾ? ಜೊತೆಗೆ ಟೈಮನ್ನು ಕೂಡ ಮುಖ್ಯ. ಅಶೋಕ್ ಆರ್ಡರ್ ಬ್ಲಾಕ್ ಕಾನ್ಸೆಪ್ಟು ಇಡೀ ಪ್ರಪಂಚದಲ್ಲಿ ಈ ಥರ ಲೈವಲ್ಲಿ ನಿಮ್ಗೆ ಯಾರೂ ಕೂಡ ತಿಳಿಸ್ಕೊಡೋದಿಲ್ಲ.
ಟೋಟಲ್ ಪಾಯಿಂಟ್ಸನ್ನು ಕೂಡ ನೋಡಿ ನಿಮಗೆ ತೋರಿಸ್ತೀನಿ ಎಷ್ಟು ಪಾಯಿಂಟ್ಸ್ ನಮಗೆ ಇಲ್ಲಿವರೆಗೂ ನೋಡಿ. ಟಾರ್ಗೆಟ್ ಬಂದು ಈ ಪಾಯಿಂಟ್ ನೋಡಿ, ಇಲ್ಲಿ ಎಲ್ಲುವರೆಗೂ ಬಂದಿದೆ ನಿಮಗೆ ತೋರಿಸ್ತೀನಿ ನೋಡಿ. ಎಷ್ಟು ಪಾಯಿಂಟ್ ಆಯಿತು ನಮಗೆ ಟೋಟಲ್ ಇದ್ದಿದ್ದು ನಮಗೆ ಆಲ್ಮೋಸ್ಟ್ 3000 ಪಾಯಿಂಟ್ಸ್. ಓಕೆನಾ, ಇವಾಗ ಚೆಕ್ ಮಾಡಿ ಎಲ್ಲುವರೆಗೂ ಬರುತ್ತೆ. ಇಲ್ಲಿವರೆಗೂ ಹಾಕಿದ್ರೆ ಆಲ್ಮೋಸ್ಟ್ ಇಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಇಲ್ಲಿ ಗಮನಿಸಿ 3366 ಪಾಯಿಂಟ್ಸ್ ರಿಸ್ಕ್ ಇದ್ದಿದ್ದು. 793 ಪಾಯಿಂಟ್ ರಿಸ್ಕ್ ಇದ್ದಿದ್ದು. ರಿವಾರ್ಡ್ ಬಂದಿರೋದು 3366, 3366 ಪಾಯಿಂಟ್ಸ್ ಸಿಂಗಲ್ ಟ್ರೇಡಲ್ಲಿ. ಅಂದರೆ ಯೋಚನೆ ಮಾಡಿ ಬಂದಗಡೆ, ಇಡೀ ಪ್ರಪಂಚದಲ್ಲಿ ಯಾರ್ಯಾರು ನಿಮಗೆ ತೋರಿಸಿದಾರ? ಫ್ರೀ ಟೆಲಿಗ್ರಾಮಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡಿ, ನಿಮಗೆ ಅಲ್ಲಿ ಏನೇನು ಕೊಟ್ಟಿದ್ದೀವಿ ಅನ್ನೋದು ಸಂಪೂರ್ಣವಾಗಿ ತಿಳಿಯುತ್ತೆ. ಇಷ್ಟೇ ಬಂಧುಗಳೇ, ಒಂದು ಸ್ಟ್ರಾಟಜಿನ ಅಳವಡಿಸ್ಕೊಂಡು ಟ್ರೇಡ್ನ ಮಾಡಿದಾಗ ಈ ಥರ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ತಾ, ಒಂದೇ ಮಾತು ಕಿವಿ ಮಾತು, ಯೋಚನೆ ಮಾಡಿ. ಜಸ್ಟ್ ಈ ವಿಡಿಯೋ ನೋಡೋರು ಪ್ರತಿಯೊಬ್ಬರನ್ನು ಯೋಚನೆ ಮಾಡಿ, ಒಬ್ಬ ಸಾಮಾನ್ಯ ರೈತನ ಮಗನಿಗೆ ಇಷ್ಟೆಲ್ಲ ಅನಾಲಿಸಿಸ್ ಮಾಡೋವಂಥ ಶಕ್ತಿನ ಭಗವಂತ ಕೊಟ್ಟಿದ್ದಾನೆ ಅಂದರೆ ನನಗೆ ಕೊಡೋದಕ್ಕಾಗಲ್ವಾ? ಇವಾಗ ಟೈಮನ್ನು ಕೂಡ 4 ಗಂಟೆ 40 ನಿಮಿಷ. ಈ ಒಂದು ಟೈಮು ಬೆಳಿಗ್ಗೆ, ಓಕೆನಾ, ಸಾಯಂಕಾಲ ಅಲ್ಲ, ಬೆಳಿಗ್ಗೆ. ಈ ಟೈಮಲ್ಲಿ ನಿದ್ದೆ ಮಾಡಿದಾಗೆ, ಕಣ್ಣಿಗೆ ನಿದ್ದೆ ಮಾಡ್ದಂಗೆ ನಾವು ನೋಡಿ ಈ ಸ್ಟ್ರಾಟಜಿ ಮೇಲೆ ವರ್ಕ್ ಮಾಡ್ತಾ ಇದೀವಿ. ಜಸ್ಟ್ ನೀವು 2 ನಿಮಿಷ ಕುಂತ್ಕೊಂಡು ಯೋಚನೆ ಮಾಡಿ, ಈ ವ್ಯಕ್ತಿಗೆ, ಒಬ್ಬ ಸಾಮಾನ್ಯ ರೈತನ ಮಗ, ಒಬ್ಬ ಬಡ ರೈತನ ಮಗನಿಗೆ ಇದೆಲ್ಲನೂ ಗೊತ್ತಾಗ್ತದೆ ಅಂದರೆ ನಮಗೆ ಗೊತ್ತಾಗೋದಿಲ್ವಾ? ಯಾಕೆ ನನಗೆ ಗೊತ್ತಾಗೋದಿಲ್ಲ? ನಾನು ಎಲ್ಲಿ ತಪ್ಪು ಮಾಡ್ತಾ ಇದ್ದೀನಿ? ನನ್ನ ಉದ್ದೇಶ ಏನು ಮಾರ್ಕೆಟಲ್ಲಿ? ನನ್ನ ಗುರಿ ಏನು? ನಾನು ಏನು ಇಟ್ಕೊಂಡಿದ್ದೀನಿ ಗುರಿನ? ನಾನು ಒಳ್ಳೆ ಟ್ರೇಡರ್ ಆಗಬೇಕಂದ್ರೆ ನಾನು ಏನೇನ ತಪ್ಪುಗಳನ್ನ ಮಾಡ್ತಾ ಇದ್ದೀನಿ? ನನ್ನಿಂದ ನ್ಯೂನ್ಯತೆಗಳು ಏನೇನಿದೆ? ಇದೆಲ್ಲನೂ ನೀವು ಜಸ್ಟ್ ಒಂದು ಸಲ ಪೇಪರಲ್ಲಿ ಬರೀರಿ. ನೀವೆಲ್ಲೆಲ್ಲಿ ತಪ್ಪು ಮಾಡ್ತಾ ಇದ್ದೀರಿ, ಏನೇನು ನ್ಯೂನ್ಯತೆಗಳಿದೆ, ಇದೆಲ್ಲಾನು ಮಾಡಿದಾಗ ನಿಮಗೆ ರಿಯಲೈಸೇಷನ್ ಆಗುತ್ತೆ. ಖಂಡಿತ ಅತ್ಯದ್ಭುತ. ಇವೆಲ್ಲನೂ ಬರೆದು ನೀವು ರಿಯಲೈಸೇಷನ್ ಮಾಡಿಕೊಂಡಾಗ ಖಂಡಿತ ನೀವು ಅತ್ಯದ್ಭುತವಾದ ಟ್ರೇಡರ್ ಆಗೋದ್ರಲ್ಲಿ ಯಾವುದೇ ಕಾರಣಕ್ಕೂ ಅನುಮಾನನೇ ಇರೋದಿಲ್ಲ. ಓಕೆನಾ, ಟೈಮನ್ನು ಕೂಡ ತುಂಬ ಮುಖ್ಯ ಬಂಧುಗಳೇ. 4 ಗಂಟೆಗೆ ಎದ್ದು ನಾವು ಇದೆಲ್ಲನೂ ವರ್ಕ್ ಮಾಡ್ತೀವಿ ಅಂದರೆ ನೀವು ಯೋಚನೆ ಮಾಡಿ, ಆ ಟೈಮು ಎಂಥ ಅತ್ಯದ್ಭುತವಾದ ಒಂದು ಟೈಮು. ಗೋಧೋಳಿ ಲಗ್ನದಲ್ಲಿ ಕರೆಕ್ಟಾ? ಎಲ್ಲರೂ ಮಲಗಿರ್ತಾರೆ, ಶಾಂತವಾಗಿರುತ್ತೆ. ಆ ಟೈಮಲ್ಲಿ ನೀವೇನು ಅನ್ಕೊತೀರಿ ಅದು ಹಾಗೆ ಆಗುತ್ತೆ. ಖಂಡಿತ ಅದೇ ರೀತಿ ನಾವು ಇದನ್ನು ಇದೇ ರೀತಿ ಆಗುತ್ತೆ ಅಂದ್ಕೊಂಡಿದ್ವಿ, ಸಂಕಲ್ಪನ ಮಾಡಿದ್ವಿ, ಗುರಿನ ಇಟ್ಕೊಂಡಿದ್ವಿ. ಆ ಗುರಿಯ ಕಡೆ ನಮ್ಮ ನಡೆ ಇದೆ, ಅದು ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿದೆ. ಗುರಿನ ತಲುಪಿದ್ದೇವೆ. ನೀವೂ ಅದೇ ರೀತಿ ಒಬ್ಬ ಸಾಮಾನ್ಯ ಮಗನಿಗೆ ಗುರಿನ ತಲುಪೋದಕ್ಕಾಗ್ತದೆ ಅಂದರೆ ನಿಮ್ಗಾಗೋದಿಲ್ವಾ? ಖಂಡಿತ ಆಗುತ್ತೆ ಅಂತ ಹೇಳ್ತಾ ಈ ಒಂದು ಅತ್ಯದ್ಭುತವಾದ ಒಂದು ಲೈವ್ ಸೆಷನ್ನ ಕ್ಲೋಸ್ ಮಾಡ್ತೀನಿ. ಕ್ಲೋಸ್ ಮಾಡೋದಕ್ಕಿಂತ ಮುಂಚೆ ಜಸ್ಟ್ ಈ ಒಂದು ಲೈವ್ ಅನಾಲಿಸಿಸ್ ಯಾವ ಥರ ಇತ್ತು ಎಂಬುದನ್ನು ನಿಮ್ಮ ಒಂದು ಅತ್ಯಮೂಲ್ಯವಾದ ಒಂದು ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಈ ವಿಡಿಯೋ ಬಂದು ಪ್ಯೂರ್ಲಿ ನಮ್ಮ ಕನ್ನಡಿಗರಿಗಾಗಿ ಸತ್ಯವನ್ನು ತಿಳಿಸಿಕೊಡುತ್ತಿದ್ದೇವೆ. ಸತ್ಯದ ಕಡೆ ನಿಮ್ಮ ಗಮನವಿರಲಿ. ಏನೇಳಿ? ಸತ್ಯದ ಕಡೆ ನಿಮ್ಮ ಗಮನವಿರಲಿ. ಸತ್ಯದ ಮಾರ್ಗದಲ್ಲೇ ನಾವು ನಡೆಯೋದು ಅಂತ ಹೇಳ್ತಾ ಈ ಒಂದು ಲೈವ್ ಸೆಷನ್ನ ಕ್ಲೋಸ್ ಮಾಡ್ತೀನಿ. ಕ್ಲೋಸ್ ಮಾಡೋದಕ್ಕಿಂತ ಮುಂಚೆ ಪ್ರತಿಯೊಬ್ಬ ನಮ್ಮ ಕನ್ನಡಿಗರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ.